ದೇವೇಗೌಡರ ಮಗ ರೇವಣ್ಣ ಈಗ ಎಸ್ಐಟಿ ಬಲಿಯಲ್ಲಿ ಸಿಲುಕಿದ್ದಾರೆ. ಇಂದಿನಿಂದ ತನಿಖೆ ಚುರುಕಾಗಲಿದ್ದು ಮತ್ತಷ್ಟು ಸತ್ಯ ಬಹಿರಂಗವಾಗಲಿದೆ. ಎಸ್ಐಟಿ ಅಧಿಕಾರಿಗಳ ತನಿಖೆ ಯಾವ ರೀತಿ ಇರುತ್ತೆ, ಏನೆಲ್ಲ ಪ್ರಶ್ನೆಗಳು ಎದುರಾಗಬಹುದು, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಬಂಧಿಸಲಾಗಿದೆ, ಈ ಎಲ್ಲ ಬೆಳವಣಿಗೆಯ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಎಚ್ಡಿ ರೇವಣ್ಣಗೆ 4 ದಿನ ಪೊಲೀಸ್ ಕಸ್ಟಡಿ. ಇಂದಿನಿಂದ ಮಾಜಿ ಮಿನಿಸ್ಟರ್ಗೆ ಎಸ್ಐಟಿ ಗ್ರಿಲ್. ಪೆನ್ ಡ್ರೈವ್ ಕೋಲಾಹಲದ ನಡುವೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ ವಿಚಾರ ದೇವೇಗೌಡರ ಮಗನಿಗೆ ಉರುಳಾಗಿ ಮಾರ್ಪಟ್ಟಿದೆ. ರೇವಣ್ಣಗೆ 4 ದಿನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿದ್ದು, ಇಂದಿನಿಂದ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಪಡಿಸಲಿದ್ದಾರೆ. 3 ದಿನಗಳ ಕಾಲ ಎಸ್ಐಟಿ ಕಚೇರಿಯಲ್ಲೇ ರೇವಣ್ಣರ ವಿಚಾರಣೆ ನಡೆಸಲಾಗುತ್ತೆ. ಕಿಡ್ನಾಪ್ ಕೇಸ್ ವಿಚಾರವಾಗಿ ಇಂಚಿಂಚು ಮಾಹಿತಿ ಕಲೆ ಹಾಕಲಿರೋ ಎಸ್ಐಟಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿದ್ದಾರೆ. ರೇವಣ್ಣಗೆ ಎಸ್ಐಟಿ ಗ್ರಿಲ್. ಕಿಡ್ನಾಪ್ ಕೇಸ್ ಕುರಿತು ರೇವಣ್ಣ ವಿಚಾರಣೆ. ಯಾವ ಉದ್ದೇಶದಿಂದ ಕಿಡ್ನಾಪ್ ಮಾಡಿಸಿದ್ರಿ? ಸಂತ್ರಸ್ತೆಯನ್ನ ತೋಟದ ಮನೆಯಲ್ಲಿ ಯಾಕೆ ಇರಿಸಿದ್ರಿ? ರೇವಣ್ಣರನ್ನ ಹೀಗೆ ಹಲವು ಪ್ರಶ್ನೆ ಕೇಳಲಿರೋ ಎಸ್ಐಟಿ. ಸಂತ್ರಸ್ತೆಯ ಹೇಳಿಕೆ ಪಡೆಯಲಿರೋ ಎಸ್ಐಟಿ. ಕಿಡ್ನಾಪ್ ಮಾಡಿಸಿದ್ಯಾರು, ಯಾಕೆ ಅಂತ ತನಿಖೆ. ಒಂದು ವೇಳೆ ಸಂತ್ರಸ್ತೆ ಸಂಪೂರ್ಣ ಮಾಹಿತಿ ನೀಡಿದ್ರೆ ಸಂಕಷ್ಟ. ಸಂತ್ರಸ್ತೆ ಹೇಳಿಕೆ ನೀಡಿದ್ರೆ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಕಿಡ್ನಾಪ್ ಕೇಸ್ ಸಂಬಂಧ ರೇವಣ್ಣಗೆ ಬೆಳಗ್ಗೆಯಿಂದ ಸಂಜೆವರೆಗೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಲಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಿರೋ ಎಸ್ಐಟಿ ಯಾವೆಲ್ಲ ಮಾಹಿತಿಗಳನ್ನ ಕಲೆ ಹಾಕಲಿದ್ದಾರೆ ಅನ್ನೋದು ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಮೈಸೂರಿನಲ್ಲಿ ಕಿಡ್ನಾಪ್ ಆದಂತಹ ಸಂತ್ರಸ್ತೆ ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲಿ ಆಕೆ ಪತ್ತೆಯಾಗ್ತಾಳೆ. ಹಾಗಾದ್ರೆ ಮಹಿಳೆ ಸಿಕ್ಕಿದ್ದು ಹೇಗೆ? ಎಸ್ಐಟಿ ಅಧಿಕಾರಿಗಳ ಕಾರ್ಯಾಚರಣೆ, ತನಿಖೆ ಯಾವ ರೀತಿ ಸಾಕ್ತು? ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಈ ಕುರಿತು ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ ನೋಡಿ. ರೇವಣ್ಣ ಆಪ್ತನ ತೋಟದ ಮನೆಯಲ್ಲಿ ಸಂತ್ರಸ್ತೆ ರಕ್ಷಣೆ. ತೋಟದ ಮನೆಯಿಂದ ಗ್ರೌಂಡ್ ರಿಪೋರ್ಟ್. ಆ ಮಹಿಳೆ ಇದ್ದಂತಹ ಸ್ಥಳದಲ್ಲಿ ನಾವಿದ್ದೇವೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ ಎಸ್ಐಟಿ ಅಧಿಕಾರಿಗಳು ರೋಚಕವಾದ ಕಾರ್ಯಾಚರಣೆ ನಡೆಸಿ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿದ್ದಾರೆ. ಏಪ್ರಿಲ್ 29ರಂದು ತನ್ನ ತಾಯಿ ಕಿಡ್ನಾಪ್ ಆಗಿದ್ದಾಳೆ ಅಂತ ಮಗ ಕೇರ್ನಗರ ಠಾಣೆಗೆ ದೂರನ್ನ ದಾಖಲಿಸಿದ್ದ. ತಕ್ಷಣ ಎಚ್ಚೆತ್ತ ಪೊಲೀಸ್ ಪಡೆ ಸಂತ್ರಸ್ತೆಯ ಜಾಡು ಹಿಡಿದು ಹೋಗಿದ್ದು ರೇವಣ್ಣರ ಆಪ್ತ ಸಹಾಯಕ ರಾಜಗೋಪಾಲ್ ಫಾರ್ಮ್ ಹೌಸ್ಗೆ. ನಿನ್ನೆ ರೇವಣ್ಣ ಆಪ್ತ ಸಹಾಯಕ ರಾಜಗೋಪಾಲ್ ತೋಟದಲ್ಲಿದ್ದ ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ಹುಣಸೂರು ತಾಲೂಕಿನ ಕಾಳೆಹಳ್ಳಿಯಲ್ಲಿರುವ 25 ಎಕರೆ ಪ್ರದೇಶದ ತೋಟಕ್ಕೆ ಪೊಲೀಸರು ದಿಢೀರಂತ ಭೇಟಿ ಕೊಟ್ಟು ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ಬಳಿಕ ರೇವಣ್ಣ ಆಪ್ತನ ತೋಟದ ಮನೆ ಕೆಲಸಗಾರರಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಎಷ್ಟು ಜನ ಪೊಲೀಸರು? ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕ ನನಗೆ ವಾಡ್ದು ಮಾಡ್ಬಿಟ್ರು. ಏನು ಮಾತಾಡುವಂತ ನಿಜ ಹೇಳಿ ಅಂತ. ನಿಜ ಹೇಳಿ ಅಂದ್ರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ. ಇವರು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು ಸರ್. ಸರ್ ಲೇಡೀಸ್ ಬಂದಿದ್ರು, ಎಲ್ಲೇ ಹೊಂಟೋಗಿರ್ಬೇಕು 5ವರೆಗೆ ಎದ್ದಿ. ಇನ್ನು ರಿಪಬ್ಲಿಕ್ ಕನ್ನಡ ರೇವಣ್ಣನ ಆಪ್ತ ಸಹಾಯಕ ರಾಜಗೋಪಾಲ್ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟು ಗ್ರೌಂಡ್ ರಿಪೋರ್ಟ್ ನಡೆಸಿದೆ. ಈ ವೇಳೆ ಕೆಲಸಗಾರರನ್ನ ಮಾತನಾಡಿಸಿದಾಗ ಸ್ಫೋಟಕ ವಿಚಾರ ಬಯಲಾಗಿದೆ. ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ ನಮ್ಗೆ. ಅದು ಯಾವಾಗ ಕರ್ಕೊಂಡ್ಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ಲೆಲ್ಲ ಕಾಂಡಿ. ದೊಡ್ಡವರು ಮಾಡಿದ ತಪ್ಪಿಗೆ ನಮ್ಗ್ಯಾಕೆ ಶಿಕ್ಷೆ ಸರ್ ಅಂತ ತೋಟದ ಮನೆಯ ಕೆಲಸಗಾರರು ಅಳಲನ್ನ ತೋಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ಹಂತದಲ್ಲಿ ಪ್ರಕರಣ ಯಾವ ರೀತಿ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ರೌಂಡ್ಸ್. ನಾಳೆ ಇದೇ ಸಮಯಕ್ಕೆ ಮತ್ತು 10 ಹಲವು ಸುದ್ದಿಗಳ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.